ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಕೆರೆ ಹರನ್ ಯೂಟ್ಯೂಬ್ ಚಾನಲ್. ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೆ ಬನ್ನಿ ಸ್ನೇಹಿತರೆ. ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ದೊಡ್ಡ ವಿಷಯ ಅಲ್ಲ, ನಾನು ಹೊಡಿಬಹುದು. ನಾನು ಸುಮ್ಮನೆ ಆಗಿದ್ದು ಒಳ್ಳೆ ದೊಡ್ಡ ವಿಷಯ ಅಲ್ಲ. ವಿಡಿಯೋ ಮಾಡ್ಬಿಟ್ಟು ಇದ್ರೆಲ್ಲ ಕೊಟ್ಟವ್ರೆ, ಪರ್ಮಿಷನ್ ಕೊಟ್ಟವ್ರೆ ಎಲ್ಲ ನಾವು ಮಾಡ್ತೀವಿ. ಮಧ್ಯದಲ್ಲಿ ಬರ್ತೀವಿ. ಗೌರ್ಮೆಂಟ್ ಇಂದ ಪರ್ಮಿಷನ್ ಕೊಟ್ಟಾರೆ. ಯಾರು ಪರ್ಮಿಷನ್ ಕೊಟ್ಟಾರೆ ಹೇಳ್ತಾ ಇದ್ದೀನಿ. ಇನ್ನೇನು ಹೇಳ್ಬೇಕು? ಏನ್ ಮಾಡ್ಬೇಕು? ಹೊಡಿತೀನಿ ನಾನು ಹೊಡಿತೀನಿ. ನಾನು ಎದುರಾಗಿಲ್ಲ, ಹೊಡಿತೀನಿ. ನಾನು ಹೊಡಿತೀನಿ. ನಾವು ಗಲಾಟೆ ಮಾಡೋಣ. ಹೆಲ್ಮೆಟ್ ತೆಗೀರಿ ಅಂದ್ರೆ ರಾವಳಿ ಜಾಸ್ತಿ ಆಗ್ಬಿಟ್ಟೈತೆ. ಯಾವ ಸದ್ಯ ತೋರಿಸಿ ಎಲ್ಲೂ ಚೆಕ್ ಮಾಡ್ತಿದ್ವಿ. ಮುಂಚೆ ಕೊಡಿ. ನೋಡಿರಲ್ಲ ಸ್ನೇಹಿತರೆ ವಿಡಿಯೋನ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ, ರಿವ್ಯೂ ಕೂಡ ಕೊಡೋಣ. ತುಂಬಾ ಅನ್ಯಾಯ ಆಗ್ತಿದೆ ನಮ್ಮ ಬೈಕ್ ಟ್ಯಾಕ್ಸಿಗೆ. ಓಕೆ, ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಚಾನಲ್ ವಾಚ್ ಮಾಡ್ತಾ ಇರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಾವು ಇದೇ ತರ ಬೈಕ್ ಟ್ಯಾಕ್ಸಿ ಯಾವುದೇ ಒಂದು ಹೊಸ ಅಪ್ಡೇಟ್ ಬಂದು ತಿಳಿಸ್ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಘಟನೆ ನಡೆದಿರೋದು ಮೈಸೂರಲ್ಲಿ ನಿನ್ನೆ ಆಗಿರ್ತಕ್ಕಂಥ ಘಟನೆ ಇದು. ಲಾಸ್ಟ್ ವೀಕ್ ಆಕ್ಚುಲಿ ಗೊತ್ತಿತ್ತು, ಮೈಸೂರಲ್ಲಿ ಎಲ್ಲ ಬೈಕ್ ಹಿಡಿದು ಕಂಪ್ಲೇಂಟ್ ಎಲ್ಲ ಆಗಿ ತುಂಬಾ ದೊಡ್ಡ ಗಲಾಟೆನೇ ಆಯ್ತು. ಏನೋ ಒಂದು ರಾಜಿ ಮಾಡಿ ಕಳಿಸಿದ್ರು ಪೊಲೀಸರು ಬಂದು. ಈಗ ಮತ್ತೆ ಸೇಮ್ ಅದೇ ರಿಪೀಟ್ ಮಾಡ್ತಾ ಇದ್ದಾರೆ. ನಿನ್ನೆ ಸುಮಾರು ಒಂದು ಬೈಕ್ ನ 10 ಜನ ಆಟೋದವ್ರು ಸೇರಿಸಿ ಹಿಡಿದು ಬಿಟ್ಟು ಆಟೋದವ್ರಿಗೆ ಹಿಡ್ಕೊಟ್ಟಿದ್ದಾರೆ. ಇದು ಯಾರಿಂಗೆ ಪರ್ಮಿಷನ್ ಇವ್ರು ಕೊಡ್ತಾ ಇದಾರೆ? ಹಿಂಗೆ ಗೌರ್ಮೆಂಟ್ ಏನ್ ಕಣ್ಣು ಮುಚ್ಕೊಂಡು ಕೂತಿದ್ಯಾ ಹಂಗಾದ್ರೆ? ಇವತ್ತು ಆರ್ ಅಧಿಕಾರಿಗಳು ಗೌರ್ಮೆಂಟ್ ಮಾಡೋ ಕೆಲಸ ಎಲ್ಲ ಆಟೋ ಡಿಪಾರ್ಟ್ಮೆಂಟ್ ಮಾಡ್ತಾ ಇದಾರೆ. ಇವ್ರಿಗೆ ಕೊಟ್ಬಿಟ್ಟಿದ್ದಾರೆ ಈ ಕೆಲಸ. ಹಂಗಾದ್ರೆ ಇದೇ ಕ್ವಶನ್ ಮಾಡಿ ಕೇಳೋರು ಯಾರು ಇಲ್ವೋ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ? ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಕಾನೂನು ವ್ಯವಸ್ಥೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ನಿಜವಾಗ್ಲೂ. ಯಾರು ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿರೋದು? ಈ ತರ ಮಾಡಕ್ಕೆಲ್ಲ ಯಾರು ಹೇಳಿರೋದು? ಯಾರು ರೋಡಲ್ಲಿ ಹೋಗೋರ್ನೆಲ್ಲ ಹಿಡ್ಕೊಂತವ್ರೆ ಬೈಕ್ಗಳು. ಡಬಲ್ ಹೆಲ್ಮೆಟ್ ಇದ್ರೆ ಹಿಡ್ಕೊಂತವ್ರೆ. ಇನ್ ಯಾರು ಡಬಲ್ ಹೆಲ್ಮೆಟ್ ಹಾಕೊಂಡೇ ಹೋಗಿಲ್ವಾ? ತುಂಬಾ ಪಬ್ಲಿಕ್ಸೇ ಓಡಾಡಕ್ ಆಗ್ತಾ ಇಲ್ಲ ಇವತ್ತು ಮೈಸೂರಲ್ಲಿ. ಆ ತರ ಒಂದು ಸಿಚುವೇಶನ್ ತಂದು ನಿಲ್ಸ್ಬಿಟ್ಟಿದ್ದಾರೆ ಈ ಆಟೋ ಡಿಪಾರ್ಟ್ಮೆಂಟ್ ಅವರು. ಒಂದು ಮೊಬೈಲ್ ಸ್ಟ್ಯಾಂಡ್ ಇದ್ರೆ ಮುಗ್ದೋಯ್ತು ಗಾಡಿಲಿ, ಹೋಗಿ ಅವ್ನ ಅಡ್ಡ ಹಾಕಿ ಹಿಡ್ಕೊಂಡ್ಬಿಡ್ತಾರೆ. ಮೊಬೈಲ್ ಕಿತ್ಕೊಂಡು ಅವನ ಹತ್ರ ಆಪ್ ಇದೆಯಾ, ಡೆಲಿವರಿ ಆಪ್ ಅಂತ ಎಲ್ಲ ಚೆಕ್ ಮಾಡ್ಕೊಂಡು, ರಾಪಿಡೋ, ಓಲೋ, ಊಬರ್ ಎಲ್ಲ ಚೆಕ್ ಮಾಡ್ತಾ ಇದಾರೆ. ಪ್ರತಿಯೊಬ್ಬರ ಹತ್ರ ರೋಡಲ್ಲಿ ಹೋಗೋರು ಮೊಬೈಲ್ ಸ್ಟ್ಯಾಂಡ್ ಹಾಕೊಂಡ್ರೆ ಸಾಕು. ಇನ್ ಯಾರು ಗೊತ್ತಿಲ್ದವ್ರು ಎಷ್ಟು ಜನ ಇವತ್ತು ಡೆಲಿವರಿ ಬಾಯ್ಸ್ ಅಂತಾನೆ ಅನದರ್ ಪರ್ಸನ್ಸ್ ಎಷ್ಟು ಜನ ಮೊಬೈಲ್ ಸ್ಟ್ಯಾಂಡ್ ಯೂಸ್ ಮಾಡ್ತಾರೆ. ಒಂದು ಟ್ರಾವೆಲ್ ಹೋಗಕ್ಕೆ, ಒಂದು ಲಾಗ್ ಮಾಡಕ್ಕೆ ಅಂತ ಒಂದು ಲೊಕೇಶನ್ ಹಾಕೊಳಕ್ಕೆ ಮೊಬೈಲ್ ಸ್ಟ್ಯಾಂಡ್ ಯೂಸ್ ಮಾಡ್ತಾರೆ. ಅಂತರ್ನೆಲ್ಲ ಹಿಡ್ಕೊಂಡು ಕೇಳ್ತಾ ಇದಾರೆ. ಅವ್ರು ಯಾರು ರಾಯಲ್ ಎನ್ಫೀಲ್ಡ್ ಅಲ್ಲಿ ಹೋಗ್ತಾ ಇದಾರೆ, ಅವ್ರನ್ನು ಗಾಡಿ ಹಿಡ್ಕೊಂಡು ಎಳಿತಾರೆ ಮೊಬೈಲ್ ಸ್ಟ್ಯಾಂಡ್ ಹಾಕೊಂಡು. ಅವ್ನು ಹೇಳ್ತಾ ಇಲ್ಲ ಗುರು, ನಾನು ಮೋಟೋ ಲಾಗ್ ಮಾಡ್ತೀನಿ ಟ್ರಾವೆಲಿಂಗ್ ಮಾಡಕ್ಕೆ, ಅದಕ್ಕೆ ಹಾಕೊಂಡಿದೀನಿ ಸ್ಟ್ಯಾಂಡ್ ಅಂತ ಹೇಳಿ ಅವ್ರು ಹೋಗ್ತಾರೆ. ಇನ್ನೊಬ್ಬ ಯಾರೋ ಅಲ್ಲೋ ನಿಂತಿರ್ತಾನೆ ಡಬಲ್ ಹೆಲ್ಮೆಟ್ ಹಾಕೊಂಡ್ರೆ ಅವ್ರನ್ನ ಹೋಗಿ ಹಿಡ್ಕೊಂತಾರೆ. ಇದೆಲ್ಲ ಯಾರು ಕೇಳ್ತಾ ಇಲ್ವಾ ಪಬ್ಲಿಕ್ಸ್ ಮೈಸೂರಲ್ಲಿ? ಏನ್ ಈ ತರ ಬಿಟ್ಬಿಟ್ಟಿದ್ದಾರೆ? ಮೈಸೂರು ಜನತೆ ಯಾಕೆ ಇಷ್ಟೊಂದು ನೆಗ್ಲಿಜೆನ್ಸಿ ಮಾಡ್ತಾ ಇರಂಗಾರೆ? ಪಬ್ಲಿಕ್ಸ್ ಇಷ್ಟೊಂದು ತೊಂದರೆ ಕೊಡ್ತಾ ಇದಾರೆ. ಅಲ್ಲಿ ಆಟೋದವರು ಒಬ್ರು ಕೂಡ ಯಾರು ಮಾತಾಡ್ತಾ ಇಲ್ಲ. ಒಂದು ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಬೇರೆ ಯಾವ್ದೇ ಒಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಏನು ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ. ಎಷ್ಟು ತೊಂದರೆ ಆಗ್ತಿದೆ ಅಲ್ಲಿ. ಪ್ರತಿನಿತ್ಯ ನೋಡ್ತಾ ಇದೀವಿ ಇವಾಗ. ದಾರಿ ಲೋಗರ್ನೆಲ್ಲ ಹಿಡ್ಕೊಂತಾರೆ ಆಟೋದವರು. ಮೊಬೈಲ್ ಸ್ಟ್ಯಾಂಡ್ ಇದ್ರೆ ಸಾಕು ಹಿಡ್ಕೊಂತಾರೆ, ಡಬಲ್ ಹೆಲ್ಮೆಟ್ ಇದ್ರೆ ಹಿಡ್ಕೊಂತಾರೆ. ಯಾರೋ ಒಂದು ಕಸ್ಟಮರ್ ಫ್ರೆಂಡ್ಸೇ ಹೋಗ್ಲಿ, ಅವ್ರ ಗಾಡಿಗೆ ಹಚ್ಚಿ ಕೂತ್ಕೊಂಡ್ರೆ ಸಾಕು ಅವ್ರನ್ನೂ ಹೋಗಿ ಹಿಡ್ಕೊಂತಾರೆ. ಇದನ್ನೆಲ್ಲ ಕ್ವಶನ್ ಮಾಡಿ ಯಾರು ಕೇಳ್ತಾ ಇಲ್ಲ. ಯಾಕೆ ಹಿಂಗೆ ಬಿಟ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕತೆ ಇದು? ಏನ್ ಬೈಕ್ ಟ್ಯಾಕ್ಸಿ ಅಂದ್ರೆ ಏನ್ ಕಳ್ತನ ಮಾಡ್ತಾರ, ಕೊಲೆ ಮಾಡ್ತಾರ? ಪಾಪ ಅವ್ನು ಯಾರೋ ಒಬ್ಬ ವ್ಯಕ್ತಿನ ಹಿಡ್ಕೊಂಡು 10 ಜನ ಸುತ್ತ ತುಂಬಿಕೊಂಡು ಹೆಲ್ಮೆಟ್ ತೆಗಿ ಅಂತವ. ಏನೋ ಒಳ್ಳೆ ಕೊಲೆ ಮಾಡಿ ರೇಪ್ ಮಾಡಿದವರಿಗೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಕರ್ಕೊಂಡು ಹೋಗ್ತಾರಲ್ಲ, ಅವರೆಲ್ಲ ತೆಗೀರಿ ಮಾಸ್ಕ್ ಅಂತಾರಲ್ಲ, ಆ ತರ ಆಗ್ಬಿಟ್ಟಿದೆ ಹುಡುಗನ ಪರಿಸ್ಥಿತಿ. ಪಾಪ ಆ ಲೆವೆಲ್ಗೆ ತಂದು ನಿಲ್ಸಿದ್ದಾರೆ. ಹೆಲ್ಮೆಟ್ ತೆಗಿ ಅಂತ ಅವ್ನಿಗೆ ಅವಾಜ್ ಹಾಕ್ತಾರೆ. ಅದು ಯಾರೋ ಒಬ್ಬ ಹೇಳ್ತಾರೆ, ಹೊಡಿಯೋದೇನ್ ದೊಡ್ಡ ವಿಷಯ ಅಲ್ಲ, ಹೊಡೆದಾಕ್ಬಿಡ್ತೀನಿ ಹಂಗೆ ಹಿಂಗೆ. ಏನ್ ಹೊಡೆದ್ಬಿಟ್ರೆ ಅವ್ರನ್ನೆಲ್ಲ ಹಂಗೆ ಫ್ರೀಯಾಗಿ ಬಿಟ್ಬಿಡ್ತಾರ ಹಂಗಾರೆ ಸುಮ್ನೆ ಇವ್ರನ್ನ? ಏನ್ ಮಾತಂತ ಆಡ್ತಿರ್ರಿ ಸ್ವಾಮಿ? ನಿಮ್ಮ ರೌಡಿಸಮ್, ನಿಮ್ಮ ದರ್ಪ ಎಲ್ಲಿಂದ ಎಲ್ಲೋದ್ರು ಇದೇ ಇದೆಯಲ್ಲ. ಎಲ್ಲಾ ಕಡೆನೂ ಹಿಂಗೇನೋ ನಿಮ್ದು?
ಇದು ಯಾವಾಗ ಕಮ್ಮಿ ಆಗೋದು? ನಮ್ಮ ಸರ್ಕಾರ ಯಾವಾಗ ಎಚ್ಚೆತ್ಕೊಳ್ಳುತ್ತೆ, ಯಾವಾಗ ಕಣ್ಣು ಬಿಡುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ. ಇದು ತುಂಬಾ ಅಂದ್ರೆ ತುಂಬಾ ಅತಿ ಆಗ್ತಾ ಇದೆ ಇವರು. ಇದು ಕೇಳಕ್ಕೆ ಗೌರ್ಮೆಂಟ್ ಇದೆ, ನಾವು ಆವಾಗ್ಲೂ ಕೇಳ್ತಾ ಇರ್ತೀವಿ. ಇದನ್ನ ಕೇಳಕ್ಕೆ ಮಾಡಕ್ಕೆ ಗೌರ್ಮೆಂಟ್ ಇದೆ, ಒಂದು ಕಾನೂನು ವ್ಯವಸ್ಥೆ ಇದೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ. ಅದಕ್ಕೆ ಅಂತಾನೆ ಒಂದು ಕಾನೂನು ವ್ಯವಸ್ಥೆ ಇದೆ. ಅವ್ರು ಕೇಳ್ತಾರೆ ಬಿಡಿ, ಮಾಡ್ಬೇಕಾ ಬ್ಯಾಡ್ವಾ ಅಂತ ಗೌರ್ಮೆಂಟ್ ಇಂದ ಒಂದು ಆರ್ಡರ್ ಬರುತ್ತೆ ಕೋರ್ಟ್ ಇಂದವ. ಬ್ಯಾನ್ ಆದ್ರೆ ಯಾರು ಮಾಡಲ್ಲ, ಎಲ್ಲ ಸ್ಟಾಪ್ ಮಾಡ್ತಾರೆ. ಯಾಕೆ ಪದೇ ಪದೇ ಈ ತರ ತೊಂದರೆ ಕೊಡ್ತಾ ಇದೀರಾ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ? ಪ್ರತಿನಿತ್ಯ ಇದೇ ಆಗೋಗ್ಬಿಟ್ಟಿದೆ. ನಿಮ್ಮ ಕೆಲಸ ಬಿಟ್ಬಿಟ್ಟು ನೀವು ಫುಲ್ ಟೈಮ್ ಜಾಬ್ ಇದೇ ಶುರು ಮಾಡ್ಕೊಂಡ್ಬಿಟ್ಟಿದ್ರಿ ಇವತ್ತು. ಬೈಕ್ ಟ್ಯಾಕ್ಸಿ ಅವ್ರನ್ನ ಹಿಡಿಯೋದು, ಅವ್ರಿಗೆ ತೊಂದರೆ ಕೊಡೋದು, ಪೊಲೀಸ್ ಕಿತ್ಕೊಡೋದು, ಮೊಬೈಲ್ ಕಿತ್ಕೊಳೋದು, ಬೈಯೋದು, ಇದೇ ನಿಮ್ಮ ಫುಲ್ ಟೈಮ್ ಜಾಬ್ ಇದೇ ಆಗೋಗಿದೆ ಇವಾಗ. ಆಟೋ ಓಡಿಸ್ತಾ ಇಲ್ಲ, ನೀವು ಪಬ್ಲಿಕ್ ಸರ್ವಿಸ್ ಕೊಡ್ತಾ ಇಲ್ಲ ಇವಾಗ. ಬೆಳಿಗ್ಗೆ ಬಂದ ಸಂಜೆವರೆಗೂ ಬೈಕ್ ಟ್ಯಾಕ್ಸಿ ಫೇಕ್ ಆರ್ಡರ್ ಹಾಕೋದು, ಹಿಡಿಯೋದು, ಅವ್ರಿಗೆ ತೊಂದರೆ ಕೊಡೋದು, ಈ ಜಾಬ್ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ. ಇನ್ನು ನಮ್ಮ ಅರ್ನಿಂಗ್ಸ್ 200 ರೂಪಾಯಿ ಆಗಿಲ್ಲ, ನಮ್ದು ಬೆಳಗ್ಗೆಯಿಂದ 100 ರೂಪಾಯಿ ಆಗಿಲ್ಲ, ಅದು ಎಲ್ಲಿಂದ ಆಗುತ್ತೆ? ಆ ಕೆಲಸ ಬಿಟ್ಟು ನೀವು ಕರೆಕ್ಟಾಗಿ ಡ್ಯೂಟಿ ಮಾಡಿರ್ತಾನೆ, ನಿಮ್ಮ ಅರ್ನಿಂಗ್ಸ್ ಆಗುತ್ತೆ. ಕೆಲಸನೇ ಮಾಡ್ತಾ ಇಲ್ವಲ್ಲ ನೀವು, ಬೆಳಗಿನ ಸಂಜೆವರೆಗೂ ಇದೇ ಕೆಲಸ ಆಗೋಗಿದೆ. ಇನ್ನೆಲ್ಲಿಂದ ಸಂಪಾದನೆ ಮಾಡ್ತೀರಾ? ಇವತ್ತು ಬೈಕ್ ಟ್ಯಾಕ್ಸಿ ಇವ್ರ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಾ, ಇವರಿಂದ ನಮಗೆ ಸಂಪಾದನೆ ಆಗ್ತಾ ಇಲ್ಲ ಅಂತ. ಯಾರೋ ಒಂದಿಷ್ಟು ಜನ ಈ ತರ ಕೆಲಸ ಮಾಡ್ಕೊಂಡು ಇವತ್ತು ಆಟೋ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು, ಎಲ್ಲಿಂದ ಎಲ್ಲೋಗಿ ಎಲ್ಲ ಉಗಿತಾರೆ ಇವತ್ತು. ನೀವು ಹಾಕ್ತಕ್ಕಂಥ ವಿಡಿಯೋಗಳು ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡ್ರಿ ಸ್ವಾಮಿ. ಏನ್ ಬೆಳಿಗ್ಗೆ ಅಪ್ಲೋಡ್ ಮಾಡಿದ್ರಲ್ಲ ಫೇಸ್ಬುಕ್ ಅಲ್ಲಿ, ತೆಗೆದ್ ನೋಡಿ. ಅದ್ರಲ್ಲಿ ಒಬ್ರಾರು ಆಟೋ ಪರವಾಗಿ ಕಮೆಂಟ್ಸ್ ಹಾಕಿದಾರ, ತೆಗೆದ್ ನೋಡ್ಬಿಟ್ರಿ. ಮಕ್ಕಳು ಕುಗಿತಾ ಇದಾರೆ ಕಮೆಂಟ್ ಬಾಕ್ಸ್ ಅಲ್ಲಿ. ನೀವು ಕರೆಕ್ಟ್ ನಿಯತ್ತಾಗೆ ಮೀಟರ್ ಹಾಕ ನೋಡ್ಸಿದ್ರೆ ಬೈಕ್ ಟ್ಯಾಕ್ಸಿ ಯಾಕ್ರಿ ಬರ್ತಾಯ್ತು ಸ್ವಾಮಿ ಅಂತ ಕೇಳ್ತಾರೆ. ನಾವು ಕೇಳ್ತಾ ಇಲ್ಲ, ಪಬ್ಲಿಕ್ಸ್ ಕೇಳ್ತಾ ಇದಾರೆ. ದರೋಡೆ ಮಾಡ್ತೀರಾ, ಹಗ್ಲು ದರೋಡೆ. 50 ರೂಪಾಯಿ ಹೋಗಿದಾಗ 500 ರೂಪಾಯಿ ಕೇಳ್ತೀರಾ, ಈ ತರ ಕಮೆಂಟ್ಸ್ಗಳು ತೆಗೆದ್ ನೋಡಿದ್ರೆ ಸಾವಿರಾರು ಕಮೆಂಟ್ಸ್ ಬಂದಾವೆ, ಎಲ್ಲ ಬಾಯಿ ಬಂದ ಉಗಿತಾ ಇದಾರೆ. ನೀವು ಮಾಡೋ ಕೆಲ್ಸಕ್ಕೆ ನಿಮ್ಗೆ ಪ್ರಶಂಸೆ ಕೊಡ್ತಾರೆ ಅಂತ ಮಾಡಿದ್ರಿ ಈ ತರ ಎಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ? ಖಂಡಿತ ಇಲ್ಲ. ನಿಮ್ಮ ಮಾನ ಮರ್ಯಾದೆ ನೀವೇ ಹರಾಜ್ ಹಾಕೊಂತಿದ್ದೀರಿ ಇವತ್ತು. ನಾವು ನೋಡ್ತಾ ಇದೀವಿ ಎವ್ರಿ ಡೇ ಒಂದಲ್ಲ ಒಂದು ವಿಡಿಯೋ. ಬೈಕ್ ಟ್ಯಾಕ್ಸಿ ಮೇಲೆ ದೌರ್ಜನ್ಯ ಆಗ್ತಿರೋದು ಬರ್ತಾನೆ ಇದೆ. ಇಲ್ಲ ಕಂಪ್ಲೀಟ್ ಬ್ಯಾನ್ ಮಾಡ್ಬಿಡ್ಬೇಕು ಅತ್ಲಾಗೆ ರಾಜ್ಯ ಸರ್ಕಾರ. ಪರವಾಗಿಲ್ಲ, ಇಷ್ಟೊಂದು ತೊಂದರೆ ತಗೊಂಡು ಡ್ಯೂಟಿ ಮಾಡ್ತಕ್ಕಂಥ ನೆಸೆಸಿಟಿ ಯಾರಿಗೂ ಇಲ್ಲ. ಏನೋ ಒಂದು ಆಗುತ್ತೆ, ನೆಕ್ಸ್ಟ್ ಕೆಲಸ ಯಾವ್ದೋ ಒಂದು ಮಾಡ್ಕೊಂತಾರೆ. ಆದ್ರೆ ಈ ತರ ದೌರ್ಜನ್ಯ, ಈ ತರ ದಬ್ಬಾಳಿಕೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮೇಲೆ ನಡೀತಾ ಇದೆ ಅಂದ್ರೆ, ಇದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಕ್ಕೆ ನಮ್ಮ ಕರ್ನಾಟಕದಲ್ಲಿ ಯಾರು ಇಲ್ವೇ ಇಲ್ವಾ? ಗೌರ್ಮೆಂಟ್ ಏನಾಗಿದೆ? ಇದ್ರ ಬಗ್ಗೆ ಒಂದು ಫೈನಲ್ ಆಗಿ ಆಕ್ಷನ್ ತಗೊಂಡು ಮಾತಾಡ್ಬೇಕಲ್ವಾ? ಇದೇನು ಮಾಡಂಗಿಲ್ಲ ಈ ತರ ಅಂತ ಕೇಳಂಗಿಲ್ವಾ? ಹೈಕೋರ್ಟ್ ಇಂದ ಅನೌನ್ಸ್ ಆಗಿದ್ರು ಕೂಡ ಈ ತರ ಮಾಡ್ತಾ ಇದಾರೆ. ಇದ್ರ ವಿರುದ್ಧವಾಗಿ ಯಾರು ಆಕ್ಷನ್ ತಗೊಂತ ಇಲ್ವಾ ಹಂಗಾರೆ ನಮ್ಮ ಪೊಲೀಸ್ ಅಧಿಕಾರಿಗಳು? ಏನಕ್ಕೆ ಇಷ್ಟೊಂದು ಹದಗೆಟ್ಟು ಹೋಗ್ತಾ ಇದೆ? ಬೆಂಗಳೂರಲ್ಲಿ ಆಗಾದ್ ನೋಡಿ, ಎಲ್ಲಾ ಕಡೆ ಹಿಂಗೆ ಮಾಡ್ತಾ ಇದಾರೆ. ಅದೆಲ್ಲ ಮೈಸೂರಲ್ಲಂತೂ ಮಿತಿ ಮೀರಿ ಹೋಗಿದೆ. ಬೈಕ್ ಟ್ಯಾಕ್ಸಿ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಿತಿ ಮೀರಿ ಹೋಗ್ಬಿಟ್ಟಿದೆ ಮೈಸೂರಲ್ಲಿ. ಇನ್ ಯಾರು ಮಾಡದೇ ಇರೋ ತಪ್ಪೇನಾದ್ರು ಮಾಡಿದಾರಾ? ಅಷ್ಟಕ್ಕೂ ಕಂಪ್ನಿ ಹೋಗಿ ಸ್ಟಾಪ್ ಮಾಡಿಸ್ರಿ ಸ್ವಾಮಿ. ಈ ಕಂಪ್ನಿ ತಾನೇ ಕೆಲಸ ಮಾಡ್ತದ, ಆ ಕಂಪ್ನಿ ಸ್ಟಾಪ್ ಮಾಡಿ, ಅಲ್ಲಿಂದ ಬ್ಯಾನ್ ಮಾಡಿಸಿ. ಯಾರು ಮಾಡಲ್ಲ. ಅದ್ಬಿಟ್ಟು ರೋಡಲ್ಲಿ ಮಾಡ್ತಕ್ಕಂಥ ಬಡಪಾಯಿ ಅಮಾಯಕರನ್ನ ಬೈಕ್ ಟ್ಯಾಕ್ಸಿ ರೈಡರ್ಸ್ ಇಟ್ಕೊಂಡು ಪದೇ ಪದೇ ತೊಂದರೆ ಕೊಟ್ರೆ ಎಷ್ಟ್ರ ಮಟ್ಟಿಗೆ ಸರಿ ಹೇಳಿ ನೀವು ಮಾಡ್ತಾರ ಕೆಲಸ? ಇವರೇ ಸಿಕ್ಕದ್ ನಿಮಗೆ, ಬೇರೆ ಯಾರು ಇಲ್ಲ. ಅದೇ ಕಂಪ್ನಿಗೆ ಹೋಗಿದ್ದಾರೆ ಗಲಾಟೆ ಮಾಡ್ಲಿ, ನಿಮ್ ಬಗ್ಗೆ ಕೇಸ್ ಹಾಕಿ ಒಳಗೆ ಹಾಕ್ಬಿಡ್ತಾರೆ. ಈಗ ಕಂಪ್ನಿಲಿ ಪವರ್ಫುಲ್ ಇರ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಅಲ್ಲೆಲ್ಲ ನಡೆಯಲ್ಲ ನಿಮ್ದು ದರ್ಪ ದೌರ್ಜನ್ಯ ದಬ್ಬಾಳಿಕೆ. ಯಾರೋ ಒಬ್ಬ ಬೀದಿ ಸಿಗ್ತಕ್ಕಂಥ ಅಮಾಯಕ ಬೈಕ್ ಟ್ಯಾಕ್ಸಿ ರೈಡರ್ ಮೇಲೆ ನಿಮ್ಮ ದಬ್ಬಾಳಿಕೆ ನಡೆಸ್ತಾ ಇದಾರ. ಎಷ್ಟು ದಿವಸ ನಡೆಸಿ ಇದೇ ತರ ನೋಡೋಣ. ಯಾವುದೇ ಶಾಶ್ವತ ಅಲ್ಲ. ನಿಮಗೊಂದ್ ದಿವಸ ತಿರುಗಿ ಬಿದ್ದೇ ಬೀಳ್ತಾರೆ ಯಾರಾದ್ರೂ ಒಬ್ರು, ಅವಾಗ ಗೊತ್ತಾಗತ್ತೆ ನಿಮಗೂನು. ಇವತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಇಷ್ಟೊಂದು ಹೀನಾಯವಾಗಿ ಹಿಂಸೆ ಕೊಡ್ತಾ ಇದ್ರಲ್ವಾ, ಮುಂದೊಂದ್ ದಿನ ದೇವ್ರೇನ್ ಕಣ್ಣು ಮುಚ್ಕೊಂಡಿರಲ್ಲ, ನಿಮಗೂ ಇದೇ ರೀತಿ ಏನಾದ್ರು ಒಂದು ತೊಂದ್ರೆ ಆಗೇ ಆಗತ್ತೆ, ಅನುಭವಿಸ್ತೀರಿ ನೀವುನು. ಅದೇನು ನೋಡ್ತಾ ಇರಿ, ಎಷ್ಟು ದಿವಸ ಹಿಂಗೆ ಮಾಡ್ತೀರಾ ಮಾಡಿ. ನಿಜವಲ್ಲ, ಇದಂತೂ ಎಲ್ಲಾರು ಒಂದು ಕೊನೆ ಆಗ್ಲೇಬೇಕು. ಇಲ್ಲ ಒಂದು ಪರ್ಮಿಷನ್ ಲೀಗಲ್ ಆಗಿ ಬರ್ಬೇಕು, ಇಲ್ಲ ಬ್ಯಾಡ್ ಅಂತ ಬ್ಯಾನ್ ಮಾಡ್ಬಿಡ್ಬೇಕು. ನೆಮ್ಮದಿಯಾಗಿ ಹುಡುಗರು ಬೇರೆ ಯಾರು ಕೆಲಸ ಮಾಡ್ಕೊಂತಾರೆ. ಆದ್ರೆ ಈ ತರ ಹಿಂಸೆ ಕೊಟ್ಕೊಂಡು ಕೆಲಸ ಮಾಡ್ತಕ್ಕಂಥ ನೆಸೆಸಿಟಿ ಯಾರಿಗೂ ಇಲ್ಲ. ಮೈಸೂರಲ್ಲಂತೂ ಇದು ಅತಿರೇಕಕ್ಕೆ ಹೋಗಿದೆ. ಪ್ರತಿನಿತ್ಯ ಪೊಲೀಸ್ ವಾರ್ನಿಂಗ್ ಕೊಟ್ಟು ಬಿಟ್ಟಿದ್ದಾರೆ, ಈ ತರ ಮಾಡಬೇಡಿದ್ರೂ ಬಿಡ್ತಾ ಇಲ್ಲ. ಮತ್ತೆ ಬೆಳಿಗ್ಗೆ ಇದ್ರು ಅದೇ ಕೆಲಸ ಮಾಡ್ತಾ ಇಲ್ಲ, ಬೆಳಗಿನ ಸಾಯಂಕಾಲ ತನಕ. ಪಬ್ಲಿಕ್ ಕೂಡ ರೋಡಲ್ಲಿ ಓಡಾಡಕ್ ಆಗ್ತಾ ಇಲ್ಲ, ಬೈಕಲ್ಲಿ ಹೋಗೋಗಿ ಹಿಡ್ಕೊಂತೀರ ಅವ್ರನ್ನೂ. ಏನ್ ಕಳ್ತನ ಮಾಡಿರೋ, ಕೊಲೆ ಮಾಡಿರೋ ಈ ತರ ಅಟ್ಯಾಕ್ ಮಾಡಿ ಯಾರು ಹಿಡಿದಿಲ್ಲ. ಏನೋ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ರೆ ಯಾರೋ ಬೈಕಲ್ಲಿ ಸ್ಟ್ಯಾಂಡ್ ಇದ್ರೆ ಸಾಕು, ಓಡೋಗಿ ಹಿಡಿತಾ ಇದೀರ. ಒಬ್ರು ಡ್ಯೂಟಿ ಮಾಡ್ತಾ ಇಲ್ಲ, ನೀವು ಡ್ಯೂಟಿನೇ ಬಿಟ್ಬಿಟ್ಟಿದ್ರಿ ಇವತ್ತು. ನಿಮ್ಮ ಡ್ಯೂಟಿ ಬಿಟ್ಟು ಈ ಡ್ಯೂಟೀಸ್ ಮಾಡ್ಕ ಶುರು ಹಚ್ಕೊಂಡಿದ್ರಿ ಈ ಮಾಡಕ್ಕೆ. ಎಷ್ಟು ದಿವಸ ಇದೇ ತರ ಮಾಡ್ತೀರಾ ಮಾಡಿ ನೋಡೋಣ. ಎಲ್ಲಾರ್ಗು ಒಂದ್ ಕಾಲ, ಅತ್ತೆಗೊಂದ್ ಕಾಲ, ಸೊಸೆಗೊಂದ್ ಕಾಲ, ಎಲ್ಲಾರ್ಗು ಒಂದ್ ಟೈಮ್ ಅನ್ನೋದು ಬಂದೇ ಬರುತ್ತೆ. ಇವತ್ತು ನಿಮ್ ಟೈಮ್ ಚೆನ್ನಾಗಿದೆ, ನೀವು ಮಾಡ್ತಾ ಇದ್ದೀರಾ, ಮಾಡಿ. ಎಲ್ಲದಕ್ಕೂ ದೇವ್ರೊಬ್ಬ ಇದ್ದಾನೆ, ಕಣ್ ಬಿಟ್ಟಾಗ ಖಂಡಿತವಾಗಿನೂ ಎಲ್ಲರಿಗೂ ನ್ಯಾಯ ಸಿಕ್ಕೇ ಸಿಗುತ್ತೆ. ಅದೇನ್ ಮಾಡ್ತೀರಾ ಗೊತ್ತಿಲ್ಲ, ಪ್ರತಿನಿತ್ಯ ಹಿಂಗೆ ಆಗ್ತಾ ಇದೆ. ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಷ್ಟೇ ನಾವ್ ಹೇಳೋದು, ಸೇಫ್ ಆಗಿ ಡ್ಯೂಟಿ ಮಾಡಿ ಆದಷ್ಟು. ಈ ತರ ಎಲ್ಲ ಕಿರಿಕ್ ಮಾಡ್ಕೊಂಡು ಸುಮ್ಮನೆ ಜಗಳ ಮಾಡ್ಕೊಂಡು ಡ್ಯೂಟಿ ಮಾಡಕ್ ಹೋಗ್ಬೇಡಿ.
ಯಾವ ಏರಿಯಾದಲ್ಲಿ ಜಾಸ್ತಿ ಹಿಡಿತಾ ಇದಾರೆ, ಎಲ್ಲಿ ಕಿರಿಕ್ ಆಗ್ತಾ ಇದೆ, ದಯವಿಟ್ಟು ಆ ಕಡೆ ಆರ್ಡರ್ ಅಕ್ಸೆಪ್ಟ್ ಮಾಡ್ಕೋಬೇಡಿ. ಆದಷ್ಟು ಸೇಫ್ ಆಗಿರೋ ಜಾಗದಲ್ಲಿ ಡ್ಯೂಟಿ ಮಾಡ್ಕೊಂಡು ಪರವಾಗಿಲ್ಲ, 100 ರೂಪಾಯಿ ಅರ್ನಿಂಗ್ಸ್ ಕಮ್ಮಿ ಆದ್ರೂ ಪರವಾಗಿಲ್ಲ, ಆರಾಮಾಗಿರೋ ಕಡೆ ಡ್ಯೂಟಿ ಮಾಡ್ಕೊಳ್ಳಿ. ಸುಮ್ನೆ ಇವೆಲ್ಲ ಕಿರಿಕ್ ಮಾಡ್ಕೊಂಡು ನಾಳೆ ದಿವಸ ಸುಮ್ನೆ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ವಿಡಿಯೋಗಳು ಹಾಕೊಂಡು ಅವರು ನಿಮ್ ಹೆಲ್ಮೆಟ್ ಕೇಳೋದಂತೆ, ಎದುರಿಸೋದಂತೆ, ಸುಮ್ನೆ ಈ ತರ ಏನಾಗುತ್ತೆ, ಏನೋ ಕಳ್ತನ ಮಾಡಿರೋ ತರ ಆಗ್ಬಿಡುತ್ತೆ ಅಲ್ಲಿ ನಿಲ್ಲಿಸ್ಕೊಂಡು ಅಷ್ಟು ಜನನು. ಆ ಪೊಲೀಸ್ RTO ದವ್ರು ಇದಾರೆ, ಅವರು ಕೂಡ ಕೇಳ್ತಾ ಇಲ್ಲ, ಅವರು ಕೂಡ ಬೈಕ್ ಅಡ್ಡ ಹಾಕೊಂಡು ನಿಂತಾರೆ. ಏನ್ ಈ ತರ ಆಗ್ತಾ ಇದೆ ಅಂತ ನಮಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ. ನೋಡೋಣ, ಕಾದ್ ನೋಡೋಣ. ಎಲ್ಲದಕ್ಕೂ ಒಂದು ಪರಿಹಾರ ಅನ್ನೋದು ಬರ್ಲೇಬೇಕು. ಫೈನಲ್ ಆಗಿ ಡಿಸೈಡ್ ಆದ್ರೆ ಬೈಕ್ ಟ್ಯಾಕ್ಸಿ ಮಾಡ್ಬೇಕೋ ಬೇಡ ಅಂತ ಗೊತ್ತಾಗುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಕೂಡ ಬೈಕ್ ಟ್ಯಾಕ್ಸಿ ಏನೇ ಒಂದು ಲೀಗಲ್ ಒಪಿನಿಯನ್ ಇಲ್ಲಿ ಇಲ್ಲಿಗಲ್ ಯಾವ್ದೋ ಒಂದು ಒಪಿನಿಯನ್ ಬರುತ್ತೆ ಕೋರ್ಟ್ ಕಡೆಯಿಂದ, ಅಲ್ಲಿವರೆಗೂ ಕೂಡ ಯಾರು ಪೇಷನ್ಸ್ ಕಾಯ್ತಾ ಇಲ್ಲ. ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಅವರು ತುಂಬಾ ಅತಿರೇಕವಾಗಿ ವರ್ತನೆ ಮಾಡ್ತಾ ಇದಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಗಳ ಮೇಲೆ. ಸರಿ, ಓಕೆ, ನಿಮ್ಮ ಕಮಿಟಿ ಮೆಂಬರ್ಸ್ ಗಳೇ ಆಗಲಿ, ನಿಮ್ಮ ಸಂಘ ಅಧ್ಯಕ್ಷರು ಯಾರು ಕೂಡ ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡ್ತಾ ಇಲ್ಲ. ಈ ತರ ಮಾಡಬೇಡಿ ಅಂತ ಕೂಡ ಹೇಳ್ತಾ ಇಲ್ಲ. ಇದು ಅನ್ಯಾಯ, ನೀವು ಈ ತರ ಮಾಡ್ತಾರ ತಪ್ಪು ಅಂತ ಕೂಡ ಒಬ್ರು ಕೂಡ ನಿಮ್ಮ ಯೂಟ್ಯೂಬರ್ಸ್, ನಿಮ್ಮ ಆಟೋ ಯೂಟ್ಯೂಬರ್ಸ್ ಒಬ್ರು ಕೂಡ ಮಾಡಿಲ್ಲ. ಯಾಕೆ ನೀವು ಮಾಡ್ತಾ ಇರೋದು ತಪ್ಪು, ಸರಿ ಅಂತ ಯಾರು ಹೇಳ್ತಾ ಇಲ್ಲ. ಇವತ್ತು ಪಬ್ಲಿಕ್ ಕೂಡ ಹೇಳ್ತಾ ಇಲ್ಲ, ಯಾರು ಹೇಳ್ತಾ ಇಲ್ಲ. ನಿಮ್ಗೂ ಗೊತ್ತಿದೆ ನಾವು ಮಾಡ್ತಾ ಇರೋದು ತಪ್ಪು ಅಂತ, ನಿಮಗೆ ಗೊತ್ತಿದ್ರು ಮಾಡ್ತಾ ಇದೀರಾ. ಅದ್ರ ಬಗ್ಗೆ ಮಾತಾಡೋರು ಯಾರು ಇಲ್ಲ. ಯಾಕಂದ್ರೆ ಮಾತಾಡಿದ್ರೆ ನಾವು ಕೆಟ್ಟರಾಗ್ತೀವಿ ಅನ್ನೋ ಒಂದು ಉದ್ದೇಶ ನಿಮ್ಮ ಆಟೋ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ. ಯಾರೋ ಒಂದಿಷ್ಟು ಜನ ಈ ತರ ಕೆಲಸ ಮಾಡೋದಕ್ಕೆ ಎಲ್ಲರಿಗೂ ಕೆಟ್ಟ ಹೆಸರು ಬರ್ತಾ ಇದೆ ಇವತ್ತು ಆಟೋದಲ್ಲಿ. ಮಾಡಿ, ಏನ್ ತೊಂದರೆ ಇಲ್ಲ, ನಿಮ್ ಇಷ್ಟ. ಏನ್ ಮಾಡ್ತೀರೋ, ಎಲ್ಲಿವರೆಗೂ ಮಾಡ್ತೀರೋ ಮಾಡ್ಕೊಂಡು ಹೋಗಿ. ನೋಡೋಣ, ಟೈಮ್ ಎಲ್ಲರಿಗೂ ಒಂದೇ ತರ ಇಲ್ಲ, ಕಾಲ ಚೇಂಜ್ ಆಗ್ತಾ ಇರುತ್ತೆ. ಕಾಲಚಕ್ರ ಉಳಿದಂಗೆ ಎಲ್ಲರೂ ಬದಲಾಗ್ಲೇಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ಒಂದು ರಿವ್ಯೂ ಕೊಡಬೇಕಾಗಿತ್ತು. ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಗಳ ಮೇಲೆ ದೌರ್ಜನ್ಯ, ದರ್ಪ, ಅನ್ಯಾಯ ಜಾಸ್ತಿ ಆಗ್ತಾ ಇದೆ ಮೈಸೂರಲ್ಲಿ. ಅದಕ್ಕೋಸ್ಕರ ವಿಡಿಯೋ ಮಾಡಿದ್ರು. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ.